ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದಾಗಿದೆ ಇವತ್ತಿನ ಮಿನಿ ಬ್ಲಾಗ್. ವಿಡಿಯೋನ ಕೊನೆವರೆಗೂ ನೋಡಿ, ನೋಡಾದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗೈಸ್ ಇವಾಗ ಎದ್ದಿದ್ದೀನಿ. ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ಇವಾಗ ನಾನು ಫಸ್ಟು ಟಿಫನ್ ಹಾಕೊಂಡು ಬರ್ತೀನಿ, ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಇಲ್ಲ ಅಂತ ಅಂದರೆ ಹೇಳಿ ಟಿಫನ್ ಖಾಲಿ ಆಗಿಬಿಡುತ್ತೆ ಪಿ ಜಿಲಿ. ವೀಕೆಂಡಲ್ಲಿ ಫ್ರೀ ಇರಬೇಕಾದ್ರೆ ಬಟ್ಟೆ ಐರನ್ ಮಾಡೆಲ್ಲ ಇಟ್ಕೊಂಡ್ಬಿಡೋಣ, ಈಸಿ ಆಗುತ್ತೆ ವೀಕ್ ಡೇಸಲ್ಲಿ ಅಂತ ಅಂದ್ಕೊತೀನಿ. ಆದರೆ ಅದೆಲ್ಲ ಮಾಡಲ್ಲ ಗೈಸ್. ಯಾವಾಗ್ಲೂ ಕಂಪ್ನಿಗೆ ಹೋಗ್ಬೇಕಾದ್ರೇ ಅವಾಗಲೇ ಐರನ್ ಮಾಡ್ತಾ ಇರ್ತೀನಿ ಸುಮ್ಮನೆ. ಗೈಸ್ ಫುಡ್ ಏನು ಮಾಡಿದ್ದಾರೆ ಅಂದರೆ ನನ್ನ ಫೇವ್ರೆಟ್ ಇಡ್ಲಿ ಮಾಡಿದ್ದಾರೆ. ಇಡ್ಲಿ ಜೊತೆ ಚಟ್ನಿ. ಗೈಸ್ ಏನು ಗೊತ್ತಾ, ಎಲ್ಲರ ಪಿ ಜಿಲೂ ಊಟ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಬಟ್ ನಾನಿರೋ ಪಿ ಜಿಲಿ ಮಾತ್ರ ಊಟ ತಿಂಡಿ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಡ್ತಾರೆ ಗೈಸ್. ಇವತ್ತು ಇಡ್ಲಿ ಮಾಡಿದ್ದಾರೆ. ನಾನು ಯೂಶ್ವಲಿ 2 ಇಡ್ಲಿ ಅಷ್ಟೇ ತಿನ್ನೋದು, ಬಟ್ ಇವತ್ತು 3 ಇಡ್ಲಿ ತಿಂತಾರೆ. ನಮ್ಮ ಪಿ ಜಿಲಿ ಡೈಲಿ ಇಡ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್. ಏನೇ ಅಡುಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಗೈಸ್ ನೋಡಿ, ಈ ಥರ ಇರೋದು ಫುಲ್ ತುಪ್ಪ ಇದೆ. ಕಂಪ್ನಿಗೆ ಹೋಗಿ ಕೆಲಸ ಮಾಡ್ಬೇಕಂತ ಹೇಳಿ 9 ಅವರ್ ಕೆಲಸ ಮಾಡಬೇಕು, ಶಕ್ತಿ ಬರಲಿ ಅಂತ ಹೇಳಿ ತುಪ್ಪ ತಿಂತೀನಿ ಗೈಸ್. ಅದು ನಮ್ಮ ಮನೇಲಿ ಮಾಡಿರೋ ತುಪ್ಪ. ತುಂಬ ಚೆನ್ನಾಗಿದೆ. ಗೈಸ್ ನಾನು ಯಾವಾಗ ಬೇಗ ಹೋಗಬೇಕು ಅಂತ ಅಂದ್ಕೊತೀನಿ, ಯಾವಾಗಲೂ ಲೇಟ್ ಆಗಿಬಿಡ್ತೀನಿ. ನೋಡಿ, ವಾಶ್ ಮಾಡಿ ಹೋಗಬೇಕು. ನೋಡಿ ಗೈಸ್, ನಂಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ಎಷ್ಟು ಕೆಲಸ ಮಾಡಬೇಕು ಗೈಸ್. ಪ್ಲೇಟ್ ವಾಶ್ ಮಾಡಬೇಕು, ಊಟ ಹಾಕೊಂಡು ನಾವೇ ನೋಡಿ. ಬ್ಯಾಂಗ್ಳೂರಲ್ಲಿದ್ದರೆ ಎಷ್ಟು ಲೈಫ್ ಕಷ್ಟ ಅಂತ ಹೇಳಿ. ನಾನು ಯಾವಾಗ ಆಫೀಸ್ಗೆ ತುಂಬ ಬೇಗ ಹೋಗಬೇಕು, ನಂಗೆ ಇವತ್ತು ಸ್ವಲ್ಪ ಕೆಲಸ ಆಯಿತು, ಅದಕ್ಕೆ ಬೇಗ ಹೋಗ್ಬಿಟ್ಟು ಕಂಪ್ನಿಗೆ ಬೇಗ ಸ್ವಲ್ಪ ವರ್ಕ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬೇಗ ಲಾಗೌಟ್ ಆಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಇವತ್ತು ನೋಡಿದ್ರೆ, ನಾನು ಯಾವಾಗ ಬೇಗ ಹೋಗ್ಬೇಕಂತ ಅಂದ್ಕೊತೀನಿ ಅವತ್ತೊಂದು ದಿನ ನಾನು ತುಂಬ ಲೇಟಾಗಿ ಎದ್ದಿರ್ತೀನಿ. ಅನ್ನಿಸ್ತಾ ಇರುತ್ತೆ, ಓಕೆ ಇವತ್ತು ಕಂಪ್ನಿಗೆ ಹೋಗ್ಬೇಕಾ, ಲೀವ್ ತೊಗೊಂಬಿಡ್ಲಾ, ಸಿಕ್ ಲೀವ್ ತೊಗೊಂಬಿಡ್ಲಾ, ಇಲ್ಲಾಂದರೆ ವರ್ಕ್ ಫ್ರಮ್ ಹೋಮ್ ತೊಗೊಂಬಿಡ್ಲಾ ಅಂತ ಥಿಂಕ್ ಮಾಡ್ತಾನೆ ಇರ್ತೀನಿ. ಆದರೂ ಸ್ಟಿಲ್ ಏನು ಮಾಡೋದಕ್ಕಾಗಲ್ಲ, 4 ಡೇಸ್ ಮ್ಯಾಂಡೇಟರಿ ಹೋಗಲೇಬೇಕು. ಸೊ ಅದಕ್ಕೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಓಕೆ, ಲೇಟ್ ಆಗಿದೆ, ಬನ್ನಿ ಕಂಪ್ನಿಗೆ ಹೋಗೋಣ ಬೇಗ ಗೈಸ್. ಈ ನೈಟ್ ಶಿಫ್ಟ್ ಕೂಡ ಮಾಡ್ಬೋದು, ಮತ್ತು ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಕೂಡ ಮಾಡ್ಬೋದು. ಈ ಜನರಲ್ ಶಿಫ್ಟ್ ಇದೆಯಲ್ಲ, ಈ 11:30 to 8, ಯಾವುದಕ್ಕೂ ನಮಗೆ ಲಾಗೌಟ್ ಆದಮೇಲೂ ಅಷ್ಟೊಂದು ಟೈಮ್ ಸಿಗೋಲ್ಲ ಗೈಸ್. ಫುಲ್ ಡೇ ಎಲ್ಲ ನಾವು ಆಫೀಸಲ್ಲೇ ಕಳೆದಿರ್ತೀವಿ. ಇವರಿಬ್ಬರು ನನ್ನ ಬೆಸ್ಟ್ ಫ್ರೆಂಡ್ಸ್ ಗೈಸ್. ಇವ್ರಿಗೆ ಒಂದು ಬಾ ಹೇಳಿ ಬನ್ನಿ ಕಂಪ್ನಿಗೆ ಹೋಗೋಣ ಗೈಸ್. ಈ ಬೆಳಂದೂರು ರೋಡಲ್ಲಂತೂ ಯಾವಾಗಲೂ ಟ್ರಾಫಿಕ್ ಇರುತ್ತೆ ನೋಡಿ, ಎಷ್ಟೊಂದು ಟ್ರಾಫಿಕ್ ಇದೆ. ನೋಡಿ ಗೈಸ್, ಈ ಟ್ರಾಫಿಕ್ ಪೊಲೀಸ್ಗೆ ಬುದ್ಧಿ ಇಲ್ವಾ? ಅಷ್ಟೊಂದು ಜನ ನಿಂತಿದ್ದಾರೆ, ಬಿಡಬೇಕು. ಇವಾಗ ಹೋಗಿ 11:30ಗೆ ಲಾಗಿನ್ ಮಾಡಿ ಸ್ವಲ್ಪ ಕೆಲಸ ಮುಗಿಸಿ ಹಡಲಾದ್ಮೇಲೆ ಶಾರ್ಟ್ ಬ್ರೇಕ್ ತೊಗೊಂಡು ಮತ್ತೆ ಸ್ವಲ್ಪ ಕೆಲಸ ಮಾಡಿ ಲಂಚ್ ಮುಗಿಸ್ಕೊಂಡು ಇವರೇ ಗೈಸ್ ನೋಡಿ, ವೇದ. ಹಾಯ್ ಮಾಡಿ ಗೈಸ್ ವೇದಾಗೆ ಎಲ್ಲರೂ.
ಊಟ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ವರ್ಕ್ ಮಾಡಿ ಮತ್ತೆ ಲಾಗೌಟ್ ಆಗೋದು ಗೈಸ್ ಅಷ್ಟೆ. ನನ್ನ ಪಿ ಜಿಯಿಂದ ನನ್ನ ಕಂಪ್ನಿಗೆ 10 ಮಿನಿಟ್ಸ್ ವಾಕಬಲ್ ಇದೆ ಗೈಸ್. ಅದು ಅಲ್ಲಿಂದ ಅಲ್ಲಿ ಬರೋದಕ್ಕೆ ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೀನಿ. ನಡ್ಕೊಂಡು ಕೂಡ ನಾನು ಹೋಗಲ್ಲ. ಅಲ್ಲಿ ಕಂಪ್ನಿ ಗೇಟ್ ಹತ್ರ ಬಂದರೆ ಬಗ್ಗೆ ಇರುತ್ತೆ, ನಾನು ಬಗ್ಗೆಯಲ್ಲಿ ಬರ್ತೀನಿ. ಮತ್ತೆ ಹೋಗ್ಬೇಕಾದ್ರೂ ಅಷ್ಟೇ ಗೇಟ್ವರೆಗೂ ಬಗ್ಗೆ ಎಲ್ಲ ಹೋಗ್ತೀನಿ ಗೈಸ್. ಇದಾಗಿತ್ತು ನನ್ನ ಇವತ್ತಿನ ಆಫೀಸ್ ಮಿನಿ ಬ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ ಗೈಸ್, ಬಾಯ್.